ಅಮ್ಮ ಹೇಳಿ. 14ನೇ ತಾರೀಕು ಬರ್ತಡೇ ಇತ್ತು ಸರ್ ಅವ್ರದ್ದು. ನಾನು ಕರೆದೆ ಅವತ್ತು ಬರ್ತೀನಪ್ಪ ಅಂತ ಹೇಳಿದ್ರು. ತಿರ್ಗಿ ಬರ್ತಾನೆ ಇಲ್ಲ ಅವ್ರ ಅಜ್ಜಿಯವ್ರ ಮನೇಲಿ ಅವನಿತ್ತ ನಾನು ಯಾಮಾರ್ಬಿಟ್ಟೆ. ತಿರ್ಗಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನನ್ನ ಮಗನಿಗೆ ಫೋನ್ ಮಾಡಿದ್ರು, ಗಲಾಟೆ ಆಗ್ತೈತೆ ಅಂತ. ನನ್ನ ದೊಡ್ಡ ಮಗನ್ನೇ ಕಳಿಸ್ದೆ. ಕಳಿಸ್ಬಿಟ್ಟು ಆಮೇಲೆ ಇನ್ನು ಸ್ವಲ್ಪ ಹೊತ್ತಿಗೆ ನನ್ನ ಮಗ ಬಂದ. ಅವ್ನು ಬಂದಮೇಲೆ ಇವನು ಟೇಷನ್ಗೆ ಹೋದ, ಜಿಗಣಿ ಟೇಷನ್ಗೆ. ಹೋಗಿದ್ದ ತಕ್ಷಣ ಏನು ಮಾಡಿದೆ, ನಾನು ನಿದ್ದೆ ಹೋಗಿಲ್ಲ ಅವತ್ತು. ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಏನಂದ್ರೆ ಬೆಳಗ್ಗೆ ಮಾತಾಡೋಣ ಅಂತ ನಮ್ಮ ಯಜಮಾನ್ರು ಹೇಳಿದ್ರು, ನನ್ನ ಮಗನ ಹೇಳಿದ್ರು. ಆಮೇಲೆ ನಾವು ಹೋಗಿಲ್ಲ, ಬೆಳಗ್ಗೆ ಮಾತಾಡ್ತಾರೆ ಅಂತ. ಅಲ್ಲ ಅವತ್ತು ಆರಾಮಾಗಿತ್ತು ನಿಮ್ಮ ಮಗ? ಆವತ್ತಿದ್ದ. ತಿರ್ಗಿ 16ನೇ ತಾರೀಕು ನಾನು ಕಂಪ್ನಿಗೆ ಹೋಗಿದ್ದೆ. ಕಂಪ್ನಿ ಹತ್ರ ಬಂದ, ಅಮ್ಮ ಅದು ಯಾರಿಗೂ ಕಾಸು ಕೊಡಬೇಕು, 2,000 ಅವನು ಪ್ರಭು ಅಂತ ಯಾರು, ಅವನು ಕಾಸು ಕೊಡಬೇಕು, ನನಗೂ ತಲೆ ತಿಂತವನೆ ಅಂತ ಹೇಳ್ದ. ನಾನು ಕೊಡ್ತೀನಿ ಹೋಗಿ ಮಗನೇ, ನಾನು ಸಾಯಂಕಾಲ ತಗೊಬರ್ತೀನಿ ಅಂದೆ. ಜಾಸ್ತಿ ತಲೆ ತಿಂತಾನಮ್ಮ ಅಂದೆ. ಆಮೇಲೆ ಬಂದು 3,000 ಹಾಕಿದೆ, 2,000 3,000 ಹಾಕ್ಬಿಟ್ಟೆ. ತಿರ್ಗಿ ಸ್ವಲ್ಪ ಹೊತ್ತಿಗೆ ಅವರು ಅಮ್ಮ ಇಲ್ಲಿ ಹೊಡೆದ್ಬಿಟ್ಟವ್ರೆ ಅಂತ ನನಗೆ ಅವತ್ತು ಹೇಳಿಲ್ಲ. ನಾನು ಜಾಸ್ತಿ ಆಸ್ಪತ್ರೆಗೆ ಹೋದ್ನಲ್ಲ, ಆವತ್ತು ಹೇಳ್ದೆ ಅಮ್ಮ ಇಲ್ಲಿ ಹೋಗ್ಬತ್ತೆ ಅಂತ. ನರ ಎಲ್ಲ ಹೇಳ್ಬಿಟ್ಟು ಜಿಕೆ ನಾನು ಆಸ್ಪತ್ರೆಗೆ ಎತ್ಕೊಂಡು ಹೋದೆ. ಅಲ್ಲಿಂದ ಇನ್ನೊಂದೊಬ್ಬರ ಹತ್ರ 5 ಲಕ್ಷ ಇಸ್ಕೊಂಡು ಹೋದೆ. ಸಂಜೆ ಸ್ವಲ್ಪ ಕೊಟ್ಟು ಅಲ್ಲಿ ಉಳ್ತಿಲ್ಲ. ಆಮೇಲೆ ಇವಾಗ ಏನು ಮಾಡೋದು ಸರ್, ನನ್ನ ಮಗ ಬೇಕು ಸರ್ ನನಗೆ. ನನ್ನ ಮಗ ಹೇಳ್ತೀನಿ ನನ್ನ ಸರಿ ಇರೋದು. ನಾನು ಅವ್ರ ಹೆಸರು ಗೊತ್ತಿಲ್ಲ ಸರ್. ನಾವು ಇಲ್ಲಿ ಊರವ್ರೆ ಇಬ್ಬರು. ಏನು ವಿಚಾರ? ಅದೇ ಬರ್ತಡೇ ಪಾರ್ಟಿಗೆ ಇಟ್ಕೊಂಡವ್ರೆ. ಅವನ ಮನೆಗೆ ಬಂದನು. ತಿರ್ಗಿ ನನಗೆ ಯಾಕೆ ಎಣ್ಣೆ ಕೊಡ್ಸಿಲ್ಲ, ಹೇ ಬಾರೋ ಇಲ್ಲ ಅಂತ ಅವ್ರ ಅಣ್ಣ ತಮ್ಮಂದಿರು ಹೋಗವ್ರೆ. ಆಮೇಲೆ ಕರ್ಕೊಂಡೋಗ್ಬಿಟ್ಟು ತಮ್ಮ ಮಾಡ್ತಾ ಕರ್ಕೊಂಡೋಗವ್ರೆ ಅಲ್ಲಿ ತೋಪತ್ರ. ನಾನು ಹೋಗ್ಬೇಡ ಅಂದೆ. ಇರಮ್ಮ ಏನೋ ಕರಿತಾವ್ರೆ, ನಾನು ಹೋಗ್ಬಿಟ್ಟು ಬರ್ತೀನಿ ಮನೆಗೆ, ಅಲ್ಲೇ ಕೇಕ್ ಕಟ್ ಮಾಡೋಣ ಅಂತ ಹೋದ. ಹೋಗಿದ ತಕ್ಷಣ ಇವ್ರೇನು ಮಾಡ್ಯಾರೆ, ಯಾಕೋ ನನ್ನ ಕಾಸು ಸಾರೇ ಕೊಟ್ಟಿಲ್ಲ ಅಂತ ಹೇಳವ್ರೆ. ಹೇಳಿದ ತಕ್ಷಣ ತಿರ್ಗಾ ಅವನು ಇಲ್ಲಿ ಹೊಡೆದವ್ರಂತೆ. ತಿರ್ಗಿ ಇಲ್ಲಿ ಹೊಡೆದ್ಬಿಟ್ಟು ಇಲ್ಲಿ ಒದ್ಬಿಟ್ಟವ್ರೆ ಅವನಿಗೆ. ಆವಾಗ ಮನೆಗೆ ಬಂದಿರೋ ಸ್ಟೇಷನ್ಗೆ ಹೋಗಿರೋದು. ನಮ್ಮ ಅಕ್ಕ ಮಗ ತಗೊಂಡೋಗೋಣ ಅವನ್ನ ಸ್ಟೇಷನ್ಗೆ. ಗುರುವಾರ ಬಂದು ನನ್ನ ಹತ್ರ ಗಮನಿಗೆ ತಿರುಗಿ ಶುಕ್ರವಾರ ಜಾಸ್ತಿ ಹುಷಾರಿದ್ದು. ವಾಮಿಟ್ ಮಾಡಿಬಿಟ್ಟ. ಅಲ್ಲಿ ಆಸ್ಪತ್ರೆಗೆ ಕಳಿಸಿದ್ದೆ ಸರ್. ತಿರ್ಗಿ ನಾನೇ ಕರ್ಕೊಂಡೋದೆ ವಿ.ಕೆ ಆಸ್ಪತ್ರೆಯಲ್ಲಿ. ಅಲ್ಲಿ ಆಗಲ್ಲ ಅಂದ್ರು ಸರ್. ಆಮೇಲೆ ಸಂಜೆ ಅಲ್ಲಿ ಹಾಕ್ಕೊಂಡೋದ್ರಿ. ನಮಗೆ ಅಲ್ಲಿ ಸಂಜೆ ಅನ್ಸಲ್ಲ ಸರ್. ಅಲ್ಲಿಂದ ತಿರ್ಗಿ ಕಾವೇರಿ ಆಸ್ಪತ್ರೆಯಲ್ಲಿ ರಿಪೋರ್ಟ್ ಬಂದಿತ್ತು. ಇವಾಗ ನನ್ಗೆ ನ್ಯಾಯ ಸಿಕ್ಬೇಕು ಸರ್. ನನ್ನ ಆಗ ನನ್ನ ಹೋದಂಗೆ ಇನ್ಯಾರಿಗೂ ಆ ಥರ ಆಗ್ಬಾರ್ದು ಸರ್. ನನ್ನ ಈ ಥರ ಅನ್ಯಾಯ ಇನ್ಯಾರಿಗೂ ಆಗ್ಬಾರ್ದು. ನನ್ನ ಮಗನಿಗೆ ಹೋದಂಗೆ ನಾನು ಎಷ್ಟು ದಿನ ಆಯ್ತು ತಲೆ ಬಚ್ಚಿಲ್ಲ, ಊಟ ತಿನ್ನಿಲ್ಲ ಸರ್. ನಿದ್ದೆ ಹೋಗಿ 1 ವಾರ ಆಯ್ತು ನನ್ನ ಮಗ ಇಲ್ಲ ಅಂತ. ನನ್ನ ಮಗನ ನೋಡ್ತಿದ್ದು ನಾನು 1 ನಿಮಿಷ ಇರ್ತಾ ಇರಲಿಲ್ಲ ಸರ್. ಕಂಪ್ನಿಗೆ ಹೋಗಿ ಬಂದರೆ ಸಂದೀಪ ಅಂತ ಇದ್ದೆ ಸರ್. ನಾಗಮ್ಮ ಸರ್.